ಇವತ್ತು 1ನೇ ತಾರೀಕು. ಇದರಲ್ಲಿ ಒಂದು 10 ದಿವಸದ ಒಳಗೆ ಮಳೆ ಮತ್ತಿಷ್ಟು ಕೊಯ್ದು ಹೋಗುತ್ತದೆ. ಉತ್ತರ ಕರ್ನಾಟಕದಿಂದ ಹಿಡಿದು ಬೆಳಕಾಳದಲ್ಲಿ ಅನಾಹುತ ಕೇರಳ ಇದೆ. ಕೇರಳದಲ್ಲಿ ಅನಾಹುತ ಆಗ್ತದೆ. ಭಾರತದಲ್ಲಿ ಅಲ್ಲೆಲ್ಲ ಅನಾಹುತ ಇರುವುದು ಮಾಮೂಲಿ. ಇದು ಮಾಮೂಲಿ. ತುಂಬಾ ಕಡೆ ಅನಾಹುತ ಆಗ್ತದೆ. ಮಳೆಯಿಂದ, ಮೇಘಪಾಠದಿಂದ ತುಂಬಾ ಕಡೆ ಅನಾಹುತ ಆಗ್ತದೆ. ಕಡೆಗೆ ಅಮೇರಿಕಗೂ ಈ ಸರಿ ಗಂಡಾಂತರ ಎದುರಾಗ್ತದೆ. ಅಮೇರಿಕದಲ್ಲಿ ಹುಚ್ಚು ದೊರೆ ಹುಚ್ಚು ಮಾಡಿ ಪ್ರಜೆಗಳು ದಿಕ್ಕೆದ್ದಿ ಓಡಿ ಅವನ ದೇಶದಲ್ಲಿ ಜನ ನುಗ್ಗುತ್ತಾರೆ. ಅಂದ್ರೆ ಪ್ರಜೆಗಳು ನುಗ್ತಾರೆ. ದೇಶದ ವಿದ್ದ ಅಲ್ಲೂ ನುಗ್ತಾರೆ. ಸುತ್ತಾತ್ತು ಜನ ಒಟ್ಟಾಗ್ತಾರೆ ಅಲ್ಲಿ. ಹಾಗೆ ಈಚೆಗೆ ಪಾಕಿಸ್ತಾನಲ್ಲೂ ತೊಂದರೆ ಇದೆ. ಕಡೆಗೆ ಚೀನಾದಲ್ಲೂ ಸಮಸ್ಯೆ ಸೃಷ್ಟಿಯಾಗುತ್ತದೆ. ಚೀನಾದಲ್ಲಿ ನವಿಲನ್ನ ಹೊಡೆದು ತಿನ್ನುವ ಕೆಲಸದಲ್ಲಿ ಅದರಲ್ಲಿ ಉತ್ತಮವಾದ ಒಂದು ಕಾಯಿಲೆ ಸೃಷ್ಟಿಯಾಗುತ್ತದೆ. ಉತ್ತಮವಾದ ಒಂದು ಕಾಯಿಲೆ ನವಿಲಿಂದ ಸೃಷ್ಟಿಯಾಗುತ್ತದೆ ಭೂಮಿಗೆ. ಗ್ರಹಗಳು ನಿಮಗೆ 9 ಗ್ರಹಗಳ ಭವಿಷ್ಯ ಗೊತ್ತಿರುತ್ತದೆ ಜ್ಯೋತಿಷ್ ಅವರಿಗೆ. ನನಗೆ 11 ಗ್ರಹಗಳ ಜ್ಯೋತಿಷ್ ಗೊತ್ತಿದೆ. ಈ ಕಾಲನಿಗೆ 11 ಗ್ರಹಗಳ ಜ್ಯೋತಿಷ್ ಗೊತ್ತಿದೆ. 7 ಗ್ರಹಗಳು ಎಲ್ಲಿದೆ ಕೇಳಿದ್ರೆ ಭಾರಿ ದೂರ ಇದೆ. ಅದರಲ್ಲಿ ಇಲ್ಲ. ಆ 7 ಗ್ರಹಗಳಿಂದಲೇ ಈ ಭೂಮಿ ತಿರುಗುತ್ತಾ ಇರುವುದು. ಆದ್ರೆ ಕೈಲಾಸದಲ್ಲಿ ಒಂದೇ ಕೈಲಾಸ, 2 ಇಲ್ಲ. ಅದೇ ವಿಶ್ವದ ತಾಯಿ. ನನ್ನ ಕತೆ ಕನ್ಯಾಕುಮಾರಿ ಕಥೆಗೂ ಈಗ ನಡೀತಿರುವ ಕಥೆಗೂ ಹೊಂದಾಣಿಕೆ ಇರುತ್ತದೆ. ಅದನ್ನ ಸರಿಪಡಿಸಿಕೊಂಡು ಹೋಗುವಂತಹ ಕೆಲಸ ಇದು. ಅನೇಕ ಆಪತ್ತು ಇದೆ. ರಾಜಕೀಯ ವ್ಯಕ್ತಿ ಒಳಗೆ ಒಂದು 4 ಜನ ಲೆಕ್ಕಾಚಾರದಲ್ಲಿ ಅಂತ್ಯ ಆಗುತ್ತಾರೆ. ರಾಜಕೀಯ ವ್ಯಕ್ತಿ ಒಳಗೆ ಒಂದು 3 ಜನ ಜೈಲುಗಾರು ಹೋಗ್ತಾರೆ. ಯಾರು ಹೋಗ್ತಾರೆ ಗೊತ್ತಿಲ್ಲ, ಜೈಲಿಗೆ ಹೋಗ್ತಾರೆ. 3 ಜನ ಜೈಲಿಗೆ ಹೋಗ್ತಾರೆ. ಗುರುಗಳಾದವನು ಒಂದು 2-3 ಜನ ಅಂತ್ಯ ಆಗುತ್ತಾರೆ. ರೈಲಿನ ಆಪತ್ತು ಇವರಿಗಿದೆ. ವಿಮಾನ ಮತ್ತೆ ಪಾಠ ಆಗುತ್ತದೆ. ಮೇಘಪಾಠ ಆಗದಾಗೆ ಆಗುತ್ತದೆ. ಸಮುದ್ರ ಒಳಗೆ ಇದ್ದಕ್ಕಿದ್ದಂಗೆ ನೀರನ್ನ ಏಳುತ್ತದೆ. ಗಾಳಿ ಇದ್ದಕ್ಕಿದ್ದಕ್ಕೆ ರಚ್ಚಿಗೇಳುತ್ತದೆ. ಅರಬ್ಬಿ ದಿಕ್ಕದಲ್ಲಿ ಮುಸುಕಾಕೊಂಡು ಹೋಗ್ತಾರೆ. ಜನ ಸಿಕ್ಕಾಪಟ್ಟೆ ಹೋಗ್ತದೆ. ದಿಕ್ಕದಲ್ಲಿ ಬಿದ್ದು ಓಡುತ್ತಾರೆ. ಮನೆಯಲ್ಲಿ ಬಿಟ್ಟು. ದೇಶದ ಯುದ್ಧ ನಿಲ್ಲಲ್ಲ. ಯುದ್ಧ ನಡೀತದೆ. ದೊಡ್ಡ ಐಟಮ್ ಹಾಕಿ ಅಂತ್ಯ ಮಾಡುವಂತ ಮುಮ್ಮಟ್ಟಿಗೆ ಜನ ಬರುತ್ತಾರೆ. ಮುಂದೆ ಪ್ರಧಾನಿಯಲ್ಲಿ ಅವನಿಗೆ ಇರುವಂತ ಕಂಟಕ ಅಂತ ಹೇಳಿ ಜ್ಯೋತಿಷ ಭವಿಷ್ಯವಾಣಿ ನುಡಿದಿರು. ಅದಿಲ್ಲ. ಭವಿಷ್ಯ ಹೇಳುವ ಗುರುಗಳಿಗೆ ಕಂಟಕ ಎದುರಾಗ್ತದೆ ಮುಂದೆ. ಅದು ಮಕ್ಕಳಿಗೂ ಬಂತು, ನನಗೂ ಬಂತು, ಅವನಿಗೂ ಬಂತು. ಯಾರ್ಯಾರು ಭವಿಷ್ಯ ನುಡಿತಾರೋ ಕೆಲವರಿಗೆ ಎಲ್ಲರಿಗೂ ಬರ್ತದೆ ಇದು. ಆದ್ರೆ ನನಗೆ ಬೇಕಾಗಿದ್ದು 1 ಲಕ್ಷ ಜನ. ನನಗೆ ಬೇಕಾಗಿದ್ದು 1 ಲಕ್ಷ ಜನ. ಗುಡ್ಡಿ ಮೇಲೆ ರಾಮನ ಆರಾಧನೆ ಮಾಡಿ ನಾವು ಕಾಶಿ ದಿಕ್ಕಕ್ಕೆ ಹೋಗಬೇಕು. ನಾನು ಒಂದೇ ವೇಳೆ 1 ಲಕ್ಷದ ಜನ ರಾಮನ ಮಾಡಿ ಕಾಶಿ ದಿಕ್ಕಕ್ಕೆ ಹೋಗದೇ ಇಲ್ಲಾರೆ ರಾಮ ಮಂದಿರ ಪೂರ್ತಿ ಆಗಲ್ಲ. ಯಾಕೆ ನಾನು ಬಂದಿದ್ದೆ ಅದಕ್ಕಾಗಿ. ಕೈಲಾಸದಿಂದ ಬಂದಿದ್ದೆ ಅದಕ್ಕಾಗಿ. ನನ್ನ ಕೈಲಾಸದ ಯಕ್ಷಿ ಅನ್ನೋದು 1 ಲಕ್ಷದ ಗುರುಗಳ ಮಧ್ಯದಲ್ಲಿ ನನಗೆ ದೇವತೆ ಅಂತ ಪೂಜಿಸ್ತಾರೆ. ಇವತ್ತು ನಾನು ಹೆಸರು ಬಿಟ್ಟು ಹೇಳಿದ್ದೀನಿ. ಮಕ್ಕಳ ವೈದ್ಯರು
ಇವರಿಗೆ 38ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿ ಸೀಟಿನ ಅದೃಷ್ಟ ಇದೆ. ಮುಖ್ಯಮಂತ್ರಿ ಸೀಟು 38ನೇ ಇಸ್ವಿ ಅದೃಷ್ಟ ಇದೆ. ಇನ್ನೆರಡು ಬಾರಿ ಹೋರಾಡಲೇಬೇಕು. ಇನ್ನೊಂದು